ಆಲ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತು ಬುಧವಾರ ಆ್ಯಂಡ್ ಹಾಗೆ ನಾನು ನಿಧಾನಕ್ಕೆ ನನ್ನ ರುಟೀನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಒಂದು 6:30 ಆಗಿದೆ. ಸೊ ಹಾಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಹಾಗೆ ವರ್ಕೌಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ತುಂಬ ಗ್ಯಾಪ್ಸ್ ಆಗಿಬಿಟ್ರೆ ಪುನಃ ಏನೇ ರೊಟೀನ್ ಆಗಿರಲಿ ಸ್ಟಾರ್ಟ್ ಮಾಡೋದು ತುಂಬ ಕಷ್ಟ. ಸೊ ನಾನು ಯೂಶಲಿ 1 hour ಅಷ್ಟು ವರ್ಕೌಟ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಇವಾಗ ವರ್ಕೌಟ್ ಎಲ್ಲ ಮುಗಿಸಿ ಹಾಗೆ ನಾನು ನೈಟೇ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಸೊ ಹಾಗೆ ಪಾತ್ರೆ ಎಲ್ಲ ತೊಳೆದಿದ್ದಿತ್ತು, ಅದನ್ನೆಲ್ಲ ನೀಟಾಗಿ ಒರೆಸಿ ಫಸ್ಟ್ ಅದನ್ನೆಲ್ಲ ಒಳಗಡೆ ಇಟ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇವಾಗ ನಾನು ಸ್ವಲ್ಪ ಜೀರಾ ವಾಟರ್ ಕುಡಿತಾ ಇದ್ದೀನಿ. ಸೊ ವರ್ಕೌಟ್ ಆದಮೇಲೆ, ಇಲ್ಲ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿಯೋ ಅಭ್ಯಾಸ ನನಗೆ. ಸೊ ಯೂಶ್ವಲಿ ನಾನು ಜೀರಾ ವಾಟರೇ ಕುಡಿತೀನಿ. ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ, ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಲಾಸ್ಟ್ ಟೈಮ್ ತಂದಿದ್ದು ಇದು ಇಂಡೋರ್ ಪ್ಲಾಂಟ್ ಚೆನ್ನಾಗೇ ಬರ್ತಾ ಇದೆ. ಸೊ ನಾನೆಲ್ಲೋ ಒಂದಷ್ಟು ದಿನಕ್ಕೆ ಸತ್ತೋಗ್ಬಿಡುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿ ಬರ್ತಾ ಇದೆ. ಇಲ್ಲೆಲ್ಲ ಹೊಸ ಎಲೆಗಳೆಲ್ಲ ಚಿಗುರ್ತಾ ಇದೆ. ಸೊ ಸ್ಟಾರ್ಟಿಂಗ್ ತಂದು ಒಂದು 2 days ಫುಲ್ ಎಲೆಗಳೆಲ್ಲ ಯೆಲ್ಲೋ ಕಲರ್ ಆಗಿಬಿಟ್ಟಿತ್ತು. ನಾನು ಆವಾಗಲೇ ಅಂದ್ಕೊಂಡೆ ಇದೇನು ಬೆಳೆಯಲ್ಲ, ಇನ್ನು ಸ್ವಲ್ಪ ದಿನ ಅಷ್ಟೇ ಅಂತ. ಬಟ್ ಅಂದರೂ ನೀರು ಆಗ್ತಾಯಿದೆ. ಸೊ ಹಾಗಾಗಿ ಇವಾಗ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಇದು ಸ್ನೇಕ್ ಪ್ಲ್ಯಾಂಟ್ ಇಲ್ಲಿ ಇಟ್ಟಿದ್ದೀನಿ. ಇದು ಯಾಕೋ ಎಲೆ ಎಲ್ಲ ಫುಲ್ ಬಾಡೋಗ್ಬಿಟ್ಟಿದೆ, ಅಷ್ಟೊಂದೇನು ಚೆನ್ನಾಗಿ ಬರ್ತಾ ಇಲ್ಲ ಇದು. ಓಕೆ, ಇಲ್ಲೊಂದು ಎಲೆ ಇದೆ, ಅದು ಚೆನ್ನಾಗಿ ಬರ್ತಾಯಿದೆ, ಚಿಗುರ್ತಾ ಇದೆ. ಆ್ಯಂಡ್ ಅದು ಬಿಟ್ಟು ಈ ಕಡೆ ಈ ಎಲೆಗಳೆಲ್ಲ ಒಣಗೋಗ್ಬಿಟ್ಟಿದೆ. ಮೇ ಬಿ ಇನ್ನೊಂದು 2 weeks ಚೆನ್ನಾಗಿ ನೀರು ಹಾಕಿದ್ರೆ ಚೆನ್ನಾಗಿ ಆಗ್ಬೋದೇನೋ, ನೋಡೋಣ. ಇದಂತೂ ಫುಲ್ ಎಲ್ಲ ಬಾಡ ಹೋಗ್ಬಿಟ್ಟಿದೆ. ಇವಾಗ ಸ್ವಲ್ಪ ಸಣ್ಣ ಪುಟ್ಟ ಕ್ಲೀನಿಂಗ್ ಕೆಲಸಗಳೇನಿದೆ ಅದೆಲ್ಲ ಮುಗಿಸ್ಕೊತಾ ಇದ್ದೀನಿ. ಬಟ್ಟೆ ಮಡ್ಚೋದಾಗಿರಲಿ ಅದೆಲ್ಲ. ಸೊ ನಾನು ಯೂಶಲಾಗಿ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಏನೇ ಕೆಲಸ ಇದ್ದರೂ ಕಸ ಗುಡಿಸೋದಾಗಿರಲಿ, ಮನೆ ಒರೆಸೋದೆಲ್ಲ ರಾತ್ರಿನೇ ಮಾಡ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದು ಮಾಡೋಕ್ಕಿಂತ ನನಗೆ ನೈಟೇ ಎಲ್ಲ ಬೆಸ್ಟ್ ಟೈಮ್ ಮಾಡೋಕ್ಕೆ. ಸೊ ಇನ್ನು ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲ ಅಂದರೆ ಬೆಳಿಗ್ಗೆ ಪೆಂಡಿಂಗ್ ಇದ್ದರೆ ಅಯ್ಯೋ ಅದೆಲ್ಲ ಮಾಡಬೇಕಲ್ಲಪ್ಪ ಅಂತ ಅನಿಸುತ್ತೆ. ಅದಕ್ಕೇ ಟೈಮ್ ಮತ್ತು ಎನರ್ಜಿನೂ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ರಾತ್ರಿನೇ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಬಟ್ ನೆನ್ನೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಏನು ಕ್ಲೀನರ್ ಏನು ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ಈ ಪಪಾಯ ಫ್ರೂಟ್ ಅಂತೂ ತರಿಸಿ ಒಂದು 4-5 days ಆಗೋಯ್ತು ಅನಿಸುತ್ತೆ. ತರಿಸಿದಾಗ ಕಾಯಿತ್ತು. ಸೊ ಅದಕ್ಕೆ ಒಂದು 3 days ಆದಮೇಲೆ ಕಟ್ ಮಾಡೋಣ ಹಣ್ಣು ಆದಮೇಲೆ ಅಂತ ಹಾಗೆ ಇಟ್ಟಿದ್ದೆ. ನೆನ್ನೆನೇ ಕಟ್ ಮಾಡಬೇಕಿತ್ತು, ಬಟ್ ಅಯ್ಯೋ ಯಾರು ಕಟ್ ಮಾಡ್ತಾರೆ ಅನ್ನೋ ಲೇಸಿನೆಸ್ಗೆ ಹಾಗೆ ಇದ್ದೆ. ಹಾಗಾಗಿ ಎಷ್ಟೋ ಸತಿ ಹಾಗೆ ಇಟ್ಟು ವೇಸ್ಟ್ ಎಲ್ಲ ಆಗಿಬಿಟ್ಟಿದೆ. ಅದಕ್ಕೆ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗಲಾದರೂ ತಿನ್ನಬೇಕು ಅಂತ ಅನಿಸ್ದಾಗ ಆರಾಮಾಗಿ ತೆಗೆದು ತಿನ್ಕೊಬೋದು. ಸೊ ಹಾಗೆ ಎಲ್ಲ ಕಟ್ ಮಾಡಿ ನೀಟಾಗಿ ಇಡ್ತಾ ಇದ್ದೀನಿ ನಾನು ಫ್ರಿಜ್ಜಲ್ಲಿ. ಆ್ಯಂಡ್ ಮಾರ್ನಿಂಗ್ ಕೂಡ ನಾನು ಬ್ರೇಕ್ಫಾಸ್ಟ್ಗೆ ಪರಂಗಿ ಹಣ್ಣೆ ತಿಂದೆ. ಸೊ ಅದಕ್ಕೆ ಮಿಕ್ಕಿದೆಲ್ಲ ಕಟ್ ಮಾಡಿ ಇಟ್ಬಿಡೋಣ ಅಂತ ಇಡ್ತಾ ಇದ್ದೀನಿ. ಆ್ಯಂಡ್ ಮೊನ್ನೆ ನಾನು ವಾಟರ್ಮೆಲನ್ ಕೂಡ ತರಿಸಿ ಇಟ್ಟಿದ್ದೆ, ಅದನ್ನು ತಿನ್ನೋಣ ಯಾವಾಗಾದರೂ ಅಂತ ಆಚೆ ಇಡ್ತಾ ಇದ್ದೀನಿ. ಆ್ಯಂಡ್ ಇದೊಂದು ಪೀಸ್ ಮರ್ತೆ ಹೋಗ್ಬಿಟ್ಟಿದ್ದು ನನಗೆ, ಆ್ಯಂಡ್ ಜಾಗನೂ ಇರಲಿಲ್ಲ. ಅದಕ್ಕೆ ತಿಂತಾ ಇದ್ದೀನಿ, ಇಲ್ಲ ಖಾಲಿ ಮಾಡಿಬಿಡೋಣ ಅಂತ. ಇವಾಗ ಮಧ್ಯಾಹ್ನ ಊಟಕ್ಕೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಇವತ್ತಿಂದ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರೆ ತುಂಬ ರೈಸ್ ತಿನ್ನೋದನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಸೊ ರೈಸ್ ಜಾಸ್ತಿ ತಿನ್ನೋದು ಬೇಡ ಅಂತ ಅಂದ್ಬಿಟ್ಟು
ಸೊ ಹಾಗಾಗಿ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಕ್ಯುನೋವಾ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ತರಕಾರಿ ಕೂಡ ತರಿಸಿದ್ದು ಹಾಗೆ ಇತ್ತು, ಇದು ಗೋಬಿ ಎಲ್ಲ ಹಾಗೆ ಇತ್ತು. ಸೊ ಇನ್ನು ತುಂಬ ದಿನ ಇಟ್ಟರೆ ಹಾಳಾಗಿಬಿಡತ್ತೆ ಅಂತ ಅಂದ್ಬಿಟ್ಟು ಸೊ ಏನೇನು ತರಕಾರಿ ಇದೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ಪಲಾವ್ ಮಾಡ್ತಾಯಿದ್ದೀನಿ. ಸೊ ನಾನು ಕ್ಯುನೋವಾ ಪಲಾವ್ ಮಾಡ್ತಿರೋದು ಫಸ್ಟ್ ಟೈಮ್, ನಾನು ಮುಂಚೆ ಯಾವತ್ತೂ ಮಾಡಿಲ್ಲ. ಇದು ಇಷ್ಟು ತೊಗೊಂಡಿದ್ದೀನಿ, ಇದು ಸಾಕಾಗುತ್ತಾ ಏನು ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದಲ್ವ, ಹೆಂಗಾಗುತ್ತೋ ಏನೋ ಅಂತ ಅಂದ್ಬಿಟ್ಟು. ಸೊ ನೋಡೋಣ ಯಾವ ಥರ ಬರುತ್ತೆ, ಟೇಸ್ಟ್ ವೈಸ್ ಆಗಿರಲಿ ಅದೆಲ್ಲ ಅಂತ. ಸೊ ಈಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ನಾನು ಇದು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಆಗೋಯ್ತು. ಸೊ ತುಂಬ ಹೊಟ್ಟೆ ಹಸಿವಾಗ್ತಿದೆ. ಸೊ ಇವಾಗ ಬೇಗ ಬೇಗ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಏನೇನು ತರಕಾರಿ ಇತ್ತು ಅದನ್ನೆಲ್ಲ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸ್ವಲ್ಪ ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಆಲೂಗಡ್ಡೆ ಮತ್ತು ಗೋಬಿ ತೊಗೊಂಡಿದ್ದೀನಿ. ಅದನ್ನು ಫಸ್ಟೇ ಸ್ವಲ್ಪ ನೀರು ಹಾಕಿ ಅರಿಶಿನ ಹಾಕಿ ಬೇಯಿಸಿದ್ದೀನಿ. ಇಲ್ಲಿ ಬಟಾಣಿ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ 1/4 ಕಪ್ಪಷ್ಟು ಕಿನೋವಾ ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಸ್ವಲ್ಪ ಸ್ಪೈಸಸ್ ಇದೆ. ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮ್ಯಾಟೊ, ಅರ್ಧ ನಿಂಬೆ ರಸ, ಹಾಗೆ ಒಂದು 3-4 ಹಸಿಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ನಾನು ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಎಲ್ಲ ವೆಜಿಟೇಬಲ್ಸ್ನೂ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಒಂದು ಅರ್ಧ ಟೊಮ್ಯಾಟೊ ಹಾಕ್ಕೊಂಡು ನಾನು ವಾಶ್ ಮಾಡಿ ಇಟ್ಕೊಂಡಿರೋ ಕಿನೋವನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಆದಮೇಲೆ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಅರಿಶಿನ ಮತ್ತು ಸ್ವಲ್ಪ ಜೀರಾ ಪೌಡರ್ ಹಾಕಿ ಎಲ್ಲ ಒಂದು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸಾಲ್ಟ್ ಮತ್ತು ನಿಂಬೆ ರಸ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1-2 ವಿಷಲ್ಸ್ ತೆಗೆದ್ರೆ ಕಿನೋವಾ ಪಲಾವ್ ರೆಡಿ ಆಗಿಬಿಡತ್ತೆ. ಮೊಸರು ಗೊಜ್ಜಿಗೆ ರೆಡಿ ಮಾಡಿಕೊಡ್ಬೇಕು. ಸೊ ನಾನು ಇದಕ್ಕೆ ಒಂದು ಅರ್ಧ ಟೊಮ್ಯಾಟೊ, ಒಂದು ಅರ್ಧ ಸೌತೆಕಾಯಿ ಮತ್ತು ಅರ್ಧ ಈರುಳ್ಳಿ, ನೀರು ಹಾಕಿದ್ದು ಸ್ವಲ್ಪ ಜಾಸ್ತಿ ಆಗೋಯಿತು. ಸೊ ಹಾಗಾಗಿ ಸ್ವಲ್ಪ ನೀರು ಹಾಗೆ ಇತ್ತು. ನಾನು ಕುಕ್ಕರ್ ತೆಗೆದ್ಮೇಲೆ ಒಂದು 10 ಮಿನಿಟ್ಸ್ ಅದನ್ನ ಚೆನ್ನಾಗಿ ಕುದಿಸಿದೆ, ನೀರೆಲ್ಲ ಹೋಗೋ ಥರ. ಸೊ ಅದಾದಮೇಲೆ ಈ ಥರ ಬಂದಿದೆ. ಸೊ ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಹೆಂಗೆ ಬಂದಿದೆ ಅಂತ. ಟೇಸ್ಟ್ ಚೆನ್ನಾಗಿದೆ, ಆದರೆ ರೈಸ್ ತಿನ್ನುವಷ್ಟು ಏನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬಟ್ ತಿನ್ಬೋದು, ಏನಿಲ್ಲ, ಚೆನ್ನಾಗೇ ಇದೆ, ಏನಿಲ್ಲ. ನನಗೆ ಸ್ವಲ್ಪ ರೈಸ್ ಐಟಮ್ ಜಾಸ್ತಿ ಇಷ್ಟ, ಲೈಕ್ ಬಿರಿಯಾನಿ ಆಗಿರಲಿ, ಪಲಾವ್ ಆಗಿರಲಿ, ಟೊಮೆಟೊ ಬಾತ್ ಅದೆಲ್ಲ. ಬಟ್ ಗೊತ್ತಿಲ್ಲ ರೈಸ್ ಅದೆಷ್ಟು ಮಟ್ಟಿಗೆ ಅವಾಯ್ಡ್ ಮಾಡ್ತೀನಿ ಅಂತ. ನೋಡೋಣ, ನನಗೆ ಇವಾಗಲೇ ಟೊಮೆಟೊ ಬಾತ್ ಎಲ್ಲ ಮಾಡ್ಕೊಬೇಕು ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ತಿಂದರೆ ಏನಾಗಲ್ಲ ರೈಸ್. ಸೊ ಬಾಡಿಗೆ ಕಾರ್ಬೋಹೈಡ್ರೇಟ್ಸ್ ಕೂಡ ಬೇಕಾಗುತ್ತೆ. ನೈಟ್ ಡಿನ್ನರ್ಗೆ ಮಧ್ಯಾಹ್ನ ಮಾಡಿದ ಕಿನೋವಾ ಪಲಾವೇ ಇತ್ತು. ಸೊ ಅದನ್ನೇ ತಿನ್ಕೊಳ್ತಾ ಇದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಇವಾಗ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಆಮ್ಲೆಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪು ತರಿಸಿದ ಹಾಗೆ ಇತ್ತು. ಸೊ ಹಾಗೆ ಇಟ್ಟರೆ ಫುಲ್ಲು ಫ್ರೆಶ್ನೆಸ್ ಹೋಗಿಬಿಡತ್ತೆ ಅಂತ ಅದನ್ನು ಸ್ವಲ್ಪ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ನಾಳೆಗೆ ಬ್ರೇಕ್ಫಾಸ್ಟ್ಗೂ ಸ್ವಲ್ಪ ಪಾಲಕ್ ಯೂಸ್ ಮಾಡಿಕೊಂಡು ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಕಡೆ ಆಮ್ಲೆಟ್ ಎಲ್ಲ ಬೇಯೋಷ್ಟೊತ್ತಿಗೆ ಪಲಾವ್ ಕೂಡ
ಬಿಸಿ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದೆಲ್ಲ ಬಿಸಿ ಆಗೋಷ್ಟೊತ್ತಿಗೆ ಸ್ವಲ್ಪ ಕ್ಲೀನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಮ್ಲೆಟ್ ಅಂತೂ ಸಖತ್ ಚೆನ್ನಾಗಿ ಕಾಣಿಸ್ತಾ ಇದೆ, ಫುಲ್ ಕಲರ್ಫುಲ್ಲಾಗಿ, ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಪಾಲಕ್ ಸೊಪ್ಪು ಯೂಸ್ ಮಾಡಿದ್ದ ಆಮ್ಲೆಟ್. ಸೊ ದಟ್ಸ್ ಆಲ್ ಇನ್ ದಿಸ್ ವ್ಲಾಗ್. ನನ್ನ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.